ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 15ನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗ್ಬೋದು. ನಮ್ಮಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅಂತ ಯಾವುದೂ ಕೋರ್ಸ್ಗಳಿಲ್ಲ. ಸೊ ಎಲ್ಲ ಒಂದೇ ಕ್ಲಾಸಲ್ಲೇ ನಿಮಗೆ ಕವರ್ ಆಗುತ್ತೆ. ಎಲ್ಲ ಥರದ ವಿಚಾರಗಳನ್ನು ಯಾವುದನ್ನೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ KP ಜ್ಯೋತಿಷ್ಯದಲ್ಲಿ ಇರುವಂಥ ಸೂತ್ರಗಳನ್ನು ತಿಳಿಸ್ಕೊಡಲಾಗುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರಶ್ನೆ ಏನಾದರೂ ಇದೆಯಾ? ಎನಿ ಕ್ವಶನ್ಸ್, ಎನಿ ಡೌಟ್? ಸಬ್ಜೆಕ್ಟ್ ಅಲ್ಲಿ ಏನಾದರೂ ಪ್ರಶ್ನೆಗಳಿದೆಯಾ? ಓಕೆ ಸರ್, ಅದು ಒಂದು 2-3 ಭಾವಕ್ಕೆ ಬಂದಿದ್ರೆ ಹೇಗ್ ತಗೊಳೋದು ಸರ್? 2-3 ಭಾವಕ್ಕೆ ಹೆಂಗ್ ಸರ್ ಬರುತ್ತದು? ಇಲ್ಲ, ಶುಕ್ರ ಗ್ರಹ ಒಂದು 3 ಮತ್ತು 5ನೇ ಭಾವಕ್ಕೆ ಆ ರೀತಿ ಬಂದಿದ್ರೆ. ಶುಕ್ರ ಭಾವ 3 ಮತ್ತು 5ಕ್ಕೆ ಬಂದಿತ್ತು ಅಂದ್ರೆ 3ನೇ ಭಾವಕ್ಕೆ ಅದು ಆ ಭಾವಕ್ಕೆ ಯಾವ ರೀತಿ ಫಲ ಕೊಡುತ್ತೆ, 5ನೇ ಭಾವಕ್ಕೆ ಅದು ಯಾವ ರೀತಿ ಫಲ ಕೊಡುತ್ತೆ ಅಂತ ಸರ್. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ಈಗ ಬುಧ ಗ್ರಹ 1, 3, 7, 9, 11ಕ್ಕೆ ಕನೆಕ್ಟಿವಿಟಿ ಅಲ್ವಾ ಸರ್? ಹೌದು ಸರ್. ಈಗ ಬುಧ ಗ್ರಹ 1, 3, 7, 9, 11ಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾ ಇದೆ ಸರ್ ಇಲ್ಲಿ. ಕರೆಕ್ಟ್ ಅಲ್ವಾ ಸರ್? ಓಕೆ, ಹೌದು ಸರ್, ಒಂದೇ ಮನೆ. ಓಕೆ ಸರ್. ಒಂದೇ ಮನೆಗೆ ಇದು ಲಗ್ನ ಭಾವಕ್ಕೆ ಏನ್ ಫಲ ಕೊಡುತ್ತೆ ಸರ್? ಅದು ಹ್ಯಾಪಿನೆಸ್ ಕೊಡುತ್ತೆ, ಸಂತೋಷ ಕೊಡುತ್ತೆ, ಖುಷಿ ಅವೆಲ್ಲ ಕೊಡುತ್ತೆ ಸರ್. ರೈಟ್. ಇದೇ ತಪ್ಪು ಸರ್. ಇದೇನೇ ಸರ್ ಎಲ್ಲರೂ ಮಾಡ್ತಾ ಇರುವಂತ ಮಿಸ್ಟೇಕು. KP ಅಸ್ಟ್ರಾಲಜಿನ ಓಕೆ ಮಾಡ್ತಾ ಇರುವಂತ ಮಿಸ್ಟೇಕ್ ಇದು ಸರ್. ಹೊರಗಡೆ KP ಪ್ರಶ್ನೆ ಕೇಳಿಲ್ಲ ಅಂತ ಏನ್ ಸರ್? ಅವ್ರ ಪ್ರಶ್ನೆ ಕೇಳಿದ್ಮೇಲೆ ಹೇಳ್ಬೇಕು ಅಂತ ಏನ್ ಸರ್? ಇಲ್ಲ ಸರ್, ನೀವು ಕರೆಕ್ಟ್ ಆಗಿ ತಗೊಂಡೋದ್ರಿ ಸರ್, ಬಟ್ ಅದ್ರ ಕರೆಕ್ಟ್ ಆಗಿ ಫಾಲೋ ಮಾಡ್ಲಿಲ್ಲ ಅಷ್ಟೇ ಸರ್. ಓಕೆ, ಇದನ್ನ ನಾನು ಬೋರ್ಡ್ ಮೇಲೆ ಬರೆದು ನಾಳೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಇಟ್ಟಿದ್ದ ಟಾಪಿಕ್ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದೀನಿ ಅಷ್ಟೇನೆ. ಸರಿ ಸರ್. ಸೊ KP ಅಸ್ಟ್ರಾಲಜಿಲಿ ಪ್ರೆಡಿಕ್ಷನ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಥಿಯರಿ ಅನ್ನೋದು ಏನು ಅಂತಂದ್ರೆ ಸರ್, ಇಲ್ಲಿ ಎಲ್ಲರೂ ಮಾಡುವಂತ ಮಿಸ್ಟೇಕ್ ಏನು ಅಂತಂದ್ರೆ 1, 3, 7, 9, 11 ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದನ್ನ ಹೇಳ್ಬಿಡೋದು ಸರ್. ರೈಟ್. ಸೊ ಅದೆಲ್ಲ ಸರ್. ಆಕ್ಚುಲ್ ಆಗಿ ಲಗ್ನ ಭಾವಕ್ಕೆ ಅಂತ ಒಂದು ಕಾರಕ ಅನ್ನೋದಿದೆ ಅಲ್ವಾ ಸರ್? ಲಗ್ನ ಭಾವದಲ್ಲಿ ತಲೆ ಅನ್ನೋದು ಒಂದು ಕಾರಕ ಸರ್. ಲಗ್ನ ಭಾವದಲ್ಲಿ ತಲೆ ಅನ್ನೋ ಒಂದು ಕಾರಕ ಇರೋದ್ರಿಂದ ತಲೆಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬರುವಂತ ಸಾಧ್ಯತೆ ಇದೆಯಾ ಸರ್ ಈ ಜಾತಕದವ್ರಿಗೆ? ನಾನೊಂದು PDF ಕೊಟ್ಟಿದ್ದೆ ಎಲ್ಲರಿಗೂ ಇಂಗ್ಲಿಷ್ ಅಲ್ಲಿ. ಸುಮ್ನೆ ಒಂದು PDF ಇದೆ ಆಕ್ಚುಲ್ ಆಗಿ, ಒಂದು 2-3 ಪೇಜ್ ಏನೋ ಇರ್ಬೇಕನ್ಸುತ್ತೆ ಆ PDF. 3 ಪೇಜ್ ಇದೆ ಸರ್. 3 ಪೇಜ್ 4 ಪೇಜ್ ಇಂಗ್ಲಿಷ್ ಅಲ್ಲಿ ಇದೆ ಅದು ಆಕ್ಚುಲ್ ಆಗಿ. ರೈಟ್. ಸೊ ಲಗ್ನ ಭಾವದಲ್ಲಿ ನೋಡಿ, ತಲೆ ಅನ್ನೋದು ಲಗ್ನ ಭಾವದ ಕಾರಕ. ಫೋರ್ಹೆಡ್, ಬ್ರೈನ್, ಸೋಲ್, ಲಾಂಜಿವಿಟಿ, ಬಾಡಿ ಸ್ಟ್ರಕ್ಚರ್ ಅನ್ನೋದು ಒಂದು ಕಾರಕ ಸರ್ ಇವಾಗ ಅಲ್ವಾ? ಮತ್ತೆ ಪರ್ಸನಲ್ ಸ್ಕಿಲ್ ಅನ್ನೋದು ಲಗ್ನ ಭಾವದ ಕಾರಕ ಸರ್. ಈಗ ಪ್ರಶ್ನೆ ಏನು ಅಂತಂದ್ರೆ, ಈಗ ತಲೆಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬರಬೇಕು ನಮಗೆ ಅಂತಂದ್ರೆ ಲಗ್ನ ಭಾವ ಕೆಟ್ಟಿರ್ಬೇಕು. ಕರೆಕ್ಟಾ? ಲಗ್ನ ಭಾವನ ಕೆಡಿಸುವಂತ ಭಾವ ಯಾವುದು? 8-12 ಸರ್. 8-12. ಸೊ ಲಗ್ನಕ್ಕೆ 8-12 ಬಂದಿದ್ರೆ ಲಗ್ನ ಭಾವದಲ್ಲಿರುವಂತ ಕಾರಕಗಳು ಕೆಡ್ತಾ ಇದೆ ಅಂತ ಅರ್ಥ ಸರ್. ಕರೆಕ್ಟ್ ಅಲ್ವಾ ಸರ್? ಲಗ್ನ ಭಾವದಲ್ಲಿ ತಲೆ ಅಥವಾ ಈಗ ಪರ್ಸನಲ್ ಸ್ಕಿಲ್ ಅಂತ ಕರಿತೀವಿ, ಅಥವಾ ಇಂಡಿವಿಜುವಾಲಿಟಿ ಅಂತ ಕರಿತೀವಿ ಸರ್. ಆ ಇಂಡಿವಿಜುವಾಲಿಟಿ ಅನ್ನೋದು ಏನು? ಒಬ್ರು ಮಾಡೋ ತರ ಇನ್ನೊಬ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಇಂಡಿವಿಜುವಾಲಿಟಿ ಸರ್ ಅಲ್ವಾ? ಸೊ ಲಗ್ನ ಭಾವ ಒಬ್ರು ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಂದ್ರೆ ಅವ್ರಿಗೆ ಆ ಸ್ಕಿಲ್ ಅನ್ನೋದೇ ಇರಲ್ಲ, ನಾರ್ಮಲ್ ಆಗಿ ಆಗ್ಬಿಡ್ತಾರೆ, ಎಲ್ಲಾರ ತರ ಇರ್ತಾರೆ ಅವರು. ಲಗ್ನ ಭಾವ ಕೆಟ್ಟಿದೆ ಅಂತಂದ್ರೆ ತಲೆ ಸರಿಯಾಗಿ ಓಡಲ್ಲ, ಅವ್ರಿಗೆ ಸ್ವಂತ ಬುದ್ಧಿ ಅನ್ನೋದು ಇಲ್ಲ ಅವ್ರಿಗೆ ಅನ್ನೋದು ಅರ್ಥ ಸರ್. ತಲೆಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ ಅಂತ ಅರ್ಥ ಸರ್. ಈಗ ಅದೇ ರೀತಿ 2ನೇ ಭಾವನ ತಗೊಳ್ಳಿ. 2ನೇ ಭಾವದಲ್ಲಿ ಹಣ ಅನ್ನೋದು ಒಂದು ಕಾರಕ ಅಲ್ವಾ? 2ನೇ ಭಾವಕ್ಕೆ 2, 4 ಮತ್ತು 6 ಕನೆಕ್ಟಿವಿಟಿ ಆಗಿರೋದ್ರಿಂದ ಹಣ ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ತಾನೆ? ಸೊ ಆ ರೀತಿ ನೀವು ಅದನ್ನ ತಗೊಂಡು ಹೋಗ್ಬೇಕು ಸರ್. 2ನೇ ಭಾವಕ್ಕೆ 2, 4, 6ಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ 2, 4, 3ನೇ ಭಾವ, ಅಲ್ಲಿಂದ 2ನೇ ಭಾವದಿಂದ 4ನೇ ಭಾವ, ಎಷ್ಟನೇ ಭಾವ ಅಂದ್ರೆ 3ನೇ ಭಾವ, ಡೆವಲಪಿಂಗ್ ಭಾವ. 4ರಿಂದ 6 ಮತ್ತೆ ಡೆವಲಪಿಂಗ್ ಭಾವ. ಸೊ ಅದರಿಂದ 2ನೇ ಭಾವಕ್ಕೆ ಹಣ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅರ್ಥ. ಫೈನಾನ್ಷಿಯಲಿ ತುಂಬಾನೇ ಚೆನ್ನಾಗಿರುತ್ತೆ, ಫೈನಾನ್ಷಿಯಲಿ ಯಾವತ್ತೂ ಇವ್ರಿಗೆ ತೊಂದರೆ ಬರೋದಿಲ್ಲ ಅಂತ ಅರ್ಥ. ಅದಾದ್ಮೇಲೆ 3ನೇ ಭಾವಕ್ಕೆ ನೋಡಿ, ಬುಧನೇ ಸಬ್ಲಾಡ್ ಆಗಿ ಬಂದಿದೆ, ಬಟ್ ಆದ್ರೆ ಲಗ್ನ ಭಾವದ ಕಾರಕ ಬೇರೆ, 3ನೇ ಭಾವದ ಕಾರಕ ಬೇರೆ ಅಲ್ವಾ? ಲಗ್ನ ಭಾವದಲ್ಲಿ ತಲೆ ಅನ್ನೋ ಒಂದು ಕಾರಕಕ್ಕೆ ಬುಧ ಏನು ತೊಂದರೆಗಳನ್ನ ಕೊಡಲ್ಲ ಇವಾಗ ಬುಧ, ಯಾಕಂದ್ರೆ ಲಗ್ನ ಭಾವಕ್ಕೆ ಬುಧ ಸಬ್ಲಾಡ್ ಆಗಿ ಬಂದು 1, 3, 7, 9, 11ರಲ್ಲಿ ಇರೋದ್ರಿಂದ ತಲೆಯಲ್ಲಿ ಏನು ಸಮಸ್ಯೆ ಇಲ್ಲ ಅವ್ರಿಗೆ, ಏನು ತೊಂದರೆ ಕೊಡಲ್ಲ. ಈಗ 3ನೇ ಭಾವದಲ್ಲಿ ಕಾರಕದಲ್ಲಿ IT ಕಂಪನಿ ಅಂತ ಕರಿತೀವಿ, ಟ್ರಾವೆಲಿಂಗ್ ಅಂತ ಕರಿತೀವಿ ನಾವು, ರೈಟ್?
ಸೊ ಇವಾಗ ಟ್ರಾವೆಲಿಂಗ್ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಇದು ಚೆನ್ನಾಗಿದೆಯಾ? ಚೆನ್ನಾಗಿರ್ಬೋದು. ಶೋಲ್ಡರ್ಸ್ ಆ ರೀಜನ್ ಅಲ್ಲಿ ನಮಗೇನಾದ್ರೂ ತೊಂದರೆಗಳು ಬರುತ್ತಾ? ಬರಲ್ಲ. ಯಾಕೆಂದ್ರೆ ಚೆನ್ನಾಗಿದೆ ಭಾವ ಅಲ್ವಾ? ಎಸ್ ಸರ್. ಸೊ ಆ ರೀತಿ ನೀವು ಅದನ್ನ ತಗೊಂಡು ಹೋಗ್ಬೇಕು ಸರ್. ಈಗ 5ನೇ ಭಾವನ ನೋಡಿ, ಅಲ್ಲಿ ಇದನ್ನ ಬಿಡ್ತಾ ಇದೀನಿ, 4ನೇ ಭಾವನ ಬಿಡ್ತಾ ಇದೀನಿ. 4ನೇ ಭಾವ ಯಾಕೆ ಬಿಟ್ಟಿದ್ದೀನಿ ಅಂದ್ರೆ ಅದು ಚಂದ್ರ ಸಬ್ಲಾಡ್ ಆಗಿ ಬಂದಿರೋದ್ರಿಂದ ಅದು ನೆಲೆ ಇಲ್ಲದ ಭಾವ ಆಗುತ್ತೆ. ಅದು ಆಟೋಮೆಟಿಕ್ ಆಗಿ ದಶಾಭುಕ್ತಿ ಮುಖಾಂತರ ವರ್ಕ್ ಆಗುತ್ತೆ. ಸೊ ಇವಾಗ 4ನೇ ಭಾವನ ತಗೊಳ್ತಾ ಇದೀವಿ ಅಂದ್ರೆ 4ನೇ ಭಾವದಲ್ಲಿ ಆಸ್ತಿ, ಪ್ರಾಪರ್ಟಿ ಅಲ್ವಾ? ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವ ಹಾಗೆ ಈಗ 4, 6, 10 ಕನೆಕ್ಟಿವಿಟಿ ಆಗಿರೋದ್ರಿಂದ 4ನೇ ಭಾವಕ್ಕೆ ಆಸ್ತಿ, ಅಂತಸ್ತು, ದುಡಿಮೆ, ಹಣ ಈ ತರ ವಿಚಾರಗಳಿಗೆ ಎಲ್ಲದಕ್ಕೂ ಕೂಡ ಇದು ಸಾಧಕವಾಗಿರುವಂತ ಭಾವ ಅಲ್ವಾ? ಕರೆಕ್ಟ್ ತಾನೆ? ಎಸ್ ಸರ್. ರೈಟ್. 5ನೇ ಭಾವನ ತಗೊಳ್ಳಿ. ಈಗ 5ನೇ ಭಾವಕ್ಕೆ ಶನಿ ಸಬ್ಲಾಡ್ ಆಗಿ ಬಂದಿದೆ. 5ನೇ ಭಾವದಲ್ಲಿ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಸೆಕ್ಷುವಲ್ ಲೈಫ್, ಪ್ರೀತಿ, ಪ್ರೇಮ, ಸಿನಿಮಾ, ಪಾರ್ಟಿ, ಕಲೆಗೆ ಸಂಬಂಧಪಟ್ಟಿರುವಂತ ವಿಚಾರ, ಕಮಿಷನ್ ಬೇಸ್ಡ್ಗೆ ಸಂಬಂಧಪಟ್ಟಿರುವಂತ ವಿಚಾರ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ, ಇದೆಲ್ಲ 5ನೇ ಭಾವದ ಕಾರಕ. ಅದು ಎಲ್ಲವನ್ನ ಕೂಡ 5ನೇ ಭಾವ ಎಂಜಾಯ್ ಮಾಡುತ್ತಾ ಅಂತ ಕೇಳಿದ್ರೆ 2, 6, 10ಕ್ಕೆ ಕನೆಕ್ಟಿವಿಟಿ ಆಗಿರೋದ್ರಿಂದ ಇದೆಲ್ಲ ಏನು ಔಟರ್ ಲೈಫ್ಗೆ ಸಂಬಂಧಪಟ್ಟಿರುವಂತ ಭಾವಗಳು. ಸೊ 5ನೇ ಭಾವದಲ್ಲಿರುವಂತ ಕಾರಕಗಳನ್ನ ನೋಡಿದಾಗ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ವಿಚಾರದ ಮೇಲೆ ಇವ್ರಿಗೆ ಹೆಚ್ಚು ಆಸಕ್ತಿ ಅನ್ನೋದು ಇರೋದಿಲ್ಲ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಸೊ ಆ ರೀತಿ ನೀವು ಇದನ್ನ ತಗೊಳ್ಬೇಕಾಗತ್ತೆ. ಅದೇ ರೀತಿ 6ನೇ ಭಾವನ ತಗೊಳ್ಳಿ. 6ನೇ ಭಾವಕ್ಕೆ ಸೂರ್ಯ, ಶನಿನ ನಕ್ಷತ್ರ, ಚಂದ್ರನ ಸಬ್ಬು. 6ನೇ ಭಾವದಲ್ಲಿರುವಂತ ಕಾರಕಗಳೇನು? ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತ ವಿಚಾರಗಳು. ರೈಟ್. ಸೊ ಆ ವಿಚಾರಗಳಿಗೆ 2, 4 ಮತ್ತು 6 ಯಾವ ರೀತಿ ಅಂದ್ರೆ ಒಳ್ಳೆ ಉದ್ಯೋಗ ಇರುತ್ತೆ, ಏನು ಉದ್ಯೋಗದಲ್ಲಿ ಸಮಸ್ಯೆ ಇರೋದಿಲ್ಲ, ಕೆಲಸ ಮಾಡೋ ಜಾಗ ತುಂಬಾ ಚೆನ್ನಾಗಿರುತ್ತೆ, ಏನು ತೊಂದರೆಗಳು ಕೆಲಸದಲ್ಲಿ ಅನುಭವಿಸೋದಿಲ್ಲ. ಅದೇ ಸಮಯದಲ್ಲಿ ಆರೋಗ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ಆರೋಗ್ಯ ಅಷ್ಟು ಚೆನ್ನಾಗಿರೋದಿಲ್ಲ, ಏರುಪೇರು ಆಗುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ 2, 4, 6ಕ್ಕೆ ಕನೆಕ್ಟಿವಿಟಿ. ಬಟ್ ಆದ್ರೆ 6ನೇ ಭಾವ ಬಂದು 8, 12ಕ್ಕೆ ಕನೆಕ್ಟಿವಿಟಿ ಇಲ್ಲ. 8 ಅನ್ನೋದು ಕಾಯಿಲೆಗಳು ಯಾವ ರೀತಿ ತಗೊಳ್ತೀವಿ ಅಂತಂದ್ರೆ ದೀರ್ಘಕಾಲವಾಗಿರುವಂತ ಕಾಯಿಲೆಗಳು ಅಥವಾ ಕ್ರಾನಿಕ್ ಡಿಸೀಸ್ ಅಂತ ನಾವು ಕರಿತೀವಿ. ರೈಟ್. ಸೊ ಅಂತ ಕಾಯಿಲೆಗಳು ಏನಾದ್ರು ಬರುತ್ತಾ ಇವ್ರಿಗೆ ಅಂತ? ಅಂತ ಕಾಯಿಲೆಗಳು ಏನು ಬರೋದಿಲ್ಲ. ಯಾವುದೇ ಬಂದ್ರು ಕೂಡ ಆ ಕಾಯಿಲೆಗಳೆಲ್ಲ ಕೂಡ ಮಾತ್ರೆಯಿಂದನೋ ಅಥವಾ ಔಷಧಿಗಳಿಂದನೋ ಅದು ಸರಿಪಡಿಸ್ಕೊಳ್ಳುವಂತ ಕಾಯಿಲೆಗಳು ಅಂತ ಕರಿತೀವಿ ನಾವು. ಅದೇ ರೀತಿ ನೋಡಿ 7ನೇ ಭಾವ. ಈಗ 7ನೇ ಭಾವದಲ್ಲಿ ವ್ಯಾಪಾರ, ಹೆಂಡತಿ ಅನ್ನೋ ಒಂದು ಕಾರಕ ಇದೆ ಅಂತ ತಗೊಳ್ಳೋಣ. 2 ಕಾರಕಗಳು. ಸೊ ಇದು ಎರಡಕ್ಕೂ ಕೂಡ ಸಾಧಕವಾಗಿರುವಂತ ಭಾವನ ಅಥವಾ ಬಾಧಕವಾಗಿರುವಂತ ಭಾವಗಳು? ಸಾಧಕವಾಗಿರುವಂತ ಕಾರಕಗಳು. ಕರೆಕ್ಟಾ? ಬಟ್ ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಈ 9 ಅನ್ನೋದು ಕನೆಕ್ಟಿವಿಟಿ ಆಗಿದೆ ನೋಡಿ. ಇಲ್ಲಿ ಈ 9 ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಈ ಯಾರಿಗೆ ಈ ತರ 9 ಇದ್ದಾಗ ಕ್ರೆಡಿಟ್ ಬೇಸಿಸ್ ಅಲ್ಲಿ ಬಿಸ್ನೆಸ್ ನ ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕಂದ್ರೆ 9 ಅನ್ನೋದು ದಾನ ಅಂತ ಕರಿತೀವಿ ನಾವು. ಓಕೆ. ಈ 9 ಅನ್ನೋದನ್ನ ನಾವು ದಾನ ಅಂತ ಕರಿತೀವಿ. ಏನಾಗುತ್ತೆ ಅಂದ್ರೆ ಯಾರಿಗಾದ್ರೂ ಒಬ್ರು ಬರ್ತಾರೆ, ನಾವೇನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀವಿ, ಇವಾಗ ಕೊಡಪ್ಪ ನೀನು, ಆಮೇಲೆ ಹಣ ಕೊಡ್ತೀನಿ, ಅಥವಾ ಈಗ ತಗೊಂಡೋಗಿ ನಾನು ಮಾರಾಟ ಆಮೇಲೆ ಮಾಡ್ಬಿಟ್ಟು ಬಂದ್ಮೇಲೆ ನನ್ನ ಶೇರ್ ಇಟ್ಕೊಂಡು ನಿನ್ ಶೇರ್ ವಾಪಸ್ ಕೊಡ್ತೀನಿ ನಾನು. ಈ ತರ ವ್ಯಾಪಾರಗಳನ್ನ ಮಾಡಿದಾಗ ಹಣ ಅನ್ನೋದು ಕೈ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಕ್ರೆಡಿಟ್ ಬೇಸಿಸ್ ಅಲ್ಲಿ ಬಿಸ್ನೆಸ್ ನ ಮಾಡಬಾರ್ದು. ಬಟ್ ಆದ್ರೆ 1, 3, 7 ಮತ್ತು 11 ಇತ್ತು ಅಂದ್ರೆ ಖಂಡಿತ ಅವ್ರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ್ಲೂ ಕೂಡ 3 ಮತ್ತು 9 ಅನ್ನೋದು ಒಂದು ಸಮಸಪ್ತಮ ಭಾವ ಮಾಡಬಹುದು. ಬಟ್ ಆದ್ರೆ ಇದು ಏನೇ 50% ಆಗಿದ್ರು ಕೂಡ ಇದು ಸ್ವಲ್ಪ ಸಮಸ್ಯೆನ ಕೊಡುತ್ತೆ ಅಂತ ಅರ್ಥ. ಈಗ 10 ಜನ ನಮ್ಮ ಹತ್ರ ಈಸ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ಒಂದ್ 3 ಜನನಾದ್ರೂ ಏಮಾರ್ಸ್ಬಿಡ್ತಾರೆ ಅಂತ ಅರ್ಥ. 10ಕ್ಕೆ 10 ಏಮಾರ್ಸಲ್ಲ ಅವಾಗ, ಯಾಕೆಂದ್ರೆ ಇದು ಸಮಸಪ್ತಮ ಭಾವ ಆಗೋಯ್ತಲ್ಲಿ. ಓಕೆ. ಸೊ ಆ ರೀತಿ ನೀವು ಪ್ರತಿಯೊಂದು ಭಾವನು ಕೂಡ ನೋಡ್ಕೊಂಡು ಅದ್ರ ಭಾವದ ಕಾರಕಗಳನ್ನ ತತ್ವ ಇಟ್ಕೊಂಡು ನೀವು ಪ್ರತಿಯೊಂದು ಭಾವನು ಆನ್ಸರ್ ಮಾಡ್ಬೇಕು. ಓಕೆ. ಈಗ 7ನೇ ಭಾವಕ್ಕೂ 3ನೇ ಭಾವಕ್ಕೂ ಮತ್ತು ಲಗ್ನ ಭಾವಕ್ಕೂ ಒಂದೇ ಗ್ರಹನೇ ಸಬ್ಲಾಡ್ ಆಗಿ ಬಂದಿದ್ರು ಕೂಡ ನಾವೇನ್ ಮಾಡಿದ್ವಿ, ಆ ಭಾವಕ್ಕೆ ಅದು ಯಾವ ರೀತಿ ಫಲ ಕೊಡುತ್ತೆ ಅಂತ ಚೆಕ್ ಮಾಡಿದ್ವಿ. ಅಂದ್ರೆ ಆ ಭಾವದಲ್ಲಿರುವಂತ ಕಾರಕಗಳಿಗೆ ಅದು ಯಾವ ರೀತಿ ಸಹಾಯ ಮಾಡುತ್ತೆ ಅಥವಾ ಯಾವ ರೀತಿ ಅದನ್ನ, ಅಂದ್ರೆ ಅದು ಸಾಧಕನ ಬಾಧಕನ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ? ಅದೇ ರೀತಿನೇ ನಾವು ಪ್ರತಿಯೊಂದು ಭಾವಕ್ಕೂ ನೋಡ್ಬೇಕು, ಪ್ರತಿಯೊಂದು ಗ್ರಹಕ್ಕೂ ನಾವು ನೋಡ್ಬೇಕು ಸರ್. ಸರ್, ಈ ಲಗ್ನ ಭಾವ ಸರಿ ಇಲ್ಲ ಅಂದ್ರೆ ತಲೆ ಅಂದ್ರೆ ನೆಗೆಟಿವ್ ಥಾಟ್ ಇರುತ್ತೆ ಅಂತನಾ, ಅಥವಾ ಅವರಿಗೆ ಸ್ವಂತ ಸಮಸ್ಯೆ ಬರುತ್ತೆ ಸರ್, ತಲೆಲೆ ಹೊಡ್ತಾ ಬೀಳುತ್ತೆ ಅಂತ ಅರ್ಥ ಸರ್. 8, 12 ಬಂದ್ರೆ? ಹೌದು ಸರ್, ತಲೆಗೆ ಅವಾಗ ಏಟ್ ಆಗ್ತಾ ಇರುತ್ತೆ, ತಲೆಯಲ್ಲಿ ಏನಾದ್ರು ಒಂದು ಸಮಸ್ಯೆ ಬರುತ್ತೆ. ಈಗ ಉದಾಹರಣೆಗೆ ಇದನ್ನ ಗ್ರಹ ಕಾರಕಗಳನ್ನು ಸ್ವಲ್ಪ ಅಟ್ಯಾಚ್ ಮಾಡಿ ನಿಮ್ಗೆ ಹೇಳ್ತೀನಿ ನೋಡಿ, ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ.
ಈ ಜಾತಕಕ್ಕೆ ಲಗ್ನ ಭಾವಕ್ಕೆ ಬುಧ ಸಬ್ಲಾರ್ಡ್ ಆಗಿ ಬಂದಿದೆ ಅಲ್ವಾ? ಎಸ್ ಸರ್. ಬುಧ ಅನ್ನೋದು ಗ್ರಹ ಕಾರಕಗಳಲ್ಲಿ ನಾವು ತಗೊಂಡಾಗ ನರ್ವಸ್ ಸಿಸ್ಟಮ್ಗೆ ತಗೊಳ್ತೀವಿ, ನರಗಳಿಗೆ ಬುಧ ಕಾರಕ ಅಂತ ತಗೊಳ್ತೀವಿ ನಾವು. ಹೌದು ಸರ್. ಬುಧನೇ ಲಗ್ನ ಭಾವಕ್ಕೆ ಸಬ್ಲಾರ್ಡ್ ಆಗಿ ಬಂದು 8-12ಕ್ಕೆ ಬಂದಿತ್ತು ಅಂತಂದಾಗ ತಲೆಯಲ್ಲಿ ನರಗಳಿಗೆ ಸಂಬಂಧಪಟ್ಟಿರುವಂತಂದ್ರೆ ನರ್ವಸ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ. ಅದು ಇಡೀ ಬಾಡಿಯಲ್ಲಿ ಬರ್ಬೋದು ಎಲ್ಲಾದ್ರೂ ಅಂತ. ತಲೆಗೆ ಮಾತ್ರ ಸರ್, ತಲೆಗೆ ತಲೆ ಮಾತ್ರ. ಲಗ್ನ ಭಾವ ಅಂದ್ರೆ ತಲೆ ಸರ್. ಓಕೆ. ಬರೀ 8 ಬಂದಿದ್ರೆ ಸರ್? ಏನ್ ಸರ್? ಬರೀ 8 ಬಂದಿದ್ರೆ? 8 ಬಂದಿದ್ರು ಅಷ್ಟೇನೆ ಸರ್. 8-12 ಅನ್ನೋದು ಒಂದೇ ತರದ ಕಾರಕಗಳು. 8 ಅನ್ನೋದು ಇನ್ನೂ ಡೇಂಜರ್ ಸರ್ ಅಲ್ವಾ? ನಾನು ಬರ್ಸಿದೀನಿ ತಾನೆ, 8 ಅನ್ನೋದು ಮೋರ್ ಡೇಂಜರ್. 12 ಸ್ಟ್ರಾಂಗ್ ಅದು ಅಂತ ಅರ್ಥ. ಅದು 12 ಬೆಟರ್. 12 ಬಂದ್ರು ಸಮಸ್ಯೆ ಇದೆ, 8 ಬಂದ್ರು ಸಮಸ್ಯೆ ಇದೆ ಸರ್. ನೀವು ಎರಡನ್ನೂ ತಗೊಳ್ಬೇಡಿ ಸರ್. ಸಪ್ರೇಟ್ ಆಗಿ ನೋಡಿದ್ರು ಅಷ್ಟೇನೆ, ನೀವು ಒಟ್ಟಿಗೆ ನೋಡಿದ್ರು ಅಷ್ಟೇನೆ. 8-12 ಅನ್ನೋದು ಡೇಂಜರ್ ಸರ್. ಓಕೆನಾ? ಸೊ ಈಗ ಲಗ್ನ ಭಾವಕ್ಕೆ ಬುಧ ಬದಲು ಆಕ್ಚುಲ್ ಆಗಿ ಗುರುಗ್ರಹ ಸಬ್ಲಾರ್ಡ್ ಆಗಿ ಬಂದು 8-12ಕ್ಕೆ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ, ಗುರುಗ್ರಹನ ನಾವು ಗಡ್ಡೆಗಳಿಗೆ ಕಾರಕ ಅಂತ ಕರಿತೀವಿ. ಟ್ಯೂಮರ್ಸ್ ಟೈಪ್ ಆಗಿ ಇರುವಂತದ್ದು, ಏನಾದ್ರೂ ಒಂದು ತಲೆಯಲ್ಲಿ ಗಡ್ಡೆಗಳು ಫಾರ್ಮ್ ಆಗುವಂಥದ್ದು. ಓಕೆ, ಸೊ ಆ ಗಡ್ಡೆಗಳಿಗೆ ಕಾರಕವಾಗಿರುವಂತ ಗ್ರಹಗಳಾಗೋದ್ರಿಂದ ತಲೆಯಲ್ಲಿ ಏನಾದ್ರೂ ಗಡ್ಡೆಗಳು ಕಟ್ಟುವಂತ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಆ ರೀತಿ ಇದೇ ತರನೇ ಎಲ್ಲಾ ಗ್ರಹಗಳನ್ನು ನೀವು ತಗೊಳ್ಬಹುದು ಸರ್. ಎಲ್ಲಾ ಗ್ರಹಗಳನ್ನು ತಗೊಂಡು ಅದು ಕನೆಕ್ಟ್ ಆಗುವಂತ ಭಾವಗಳ ಮುಖಾಂತರ ಅದು ಆ ಲಗ್ನ ಭಾವಕ್ಕೆ ಸಾಧಕನ ಬಾಧಕನ ಅಂತ ಚೆಕ್ ಮಾಡಬಹುದು ಸರ್. ಓಕೆ, ವೆರಿ ಈಸಿ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.